ಮತ್ತೆ ಕಲಬುರಗಿ ಸಂಬಂಧ ಬೆಳೆಸಿದಂತಹ ಯಡಿಯೂರಪ್ಪ ಬಿಎಸ್ವೈ ಮೊಮ್ಮಗನಿಗೆ ಕಲಬುರಗಿ ಯುವತಿಯೊಂದಿಗೆ ನಿಶ್ಚಿತಾರ್ಥ. ಯಾವ ಕಾರಣಕ್ಕೆ ಕಲಬುರಗಿಯಲ್ಲಿ ಸಂಬಂಧ ಬೆಳೆಸ್ತಾ ಇದ್ದಾರೆ ಬಿಎಸ್ವೈ? ರಾಜಕೀಯ ಕಾರಣದಿಂದ ಸಂಬಂಧವನ್ನ ಬೆಳೆಸಿದ್ರ ಯಡಿಯೂರಪ್ಪ? ಕಲ್ಯಾಣ ಭಾಗದಲ್ಲಿ ಪಕ್ಷ ಬಲಪಡಿಸುವುದಕ್ಕೆ ಪ್ಲಾನ್ ಮಾಡಿದ್ರ ಬಿಎಸ್ವೈ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಕಲಬುರಗಿಯ ಅಳಿಯ. ಎಸ್, ಹೌದು, ಕಲಬುರಗಿಯ ಜೊತೆ ಸಂಬಂಧವನ್ನ ಬೆಳೆಸಿರುವಂತಹ ಯಡಿಯೂರಪ್ಪ ಅವರು ಬಿಎಸ್ವೈ ಮೊಮ್ಮಗನಿಗೆ ಕಲಬುರಗಿ ಯುವತಿಯೊಂದಿಗೆ ನಿಶ್ಚಿತಾರ್ಥವಾಗಿದೆ. ಯಾವ ಕಾರಣಕ್ಕೆ ಕಲಬುರಗಿಯಲ್ಲಿ ಸಂಬಂಧವನ್ನ ಬೆಳೆಸ್ತಾ ಇದ್ದಾರೆ? ಇದೇನಾದ್ರೂ ರಾಜಕೀಯ ವಿಚಾರವಾಗಿ ಸಂಬಂಧವನ್ನ ಬೆಳೆಸ್ತಾ ಇದ್ದಾರಾ? ಯಾಕಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಿಜೆಪಿಯನ್ನ ಇನ್ನೂ ಕೂಡ ಬಲಪಡಿಸುವಂತಹ ಪ್ಲಾನ್ ಏನಾದ್ರೂ ಮಾಡಿಟ್ಕೊಂಡಿದ್ದಾರಾ ಬಿಎಸ್ವೈ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಕಲಬುರಗಿಯ ಅಳಿಯ. ಹೌದು, ವಿಜಯೇಂದ್ರ ಅವರ ಹೆಂಡತಿ ಆ ಕಡೆಯವರೇ, ಕಲ್ಯಾಣ ಭಾಗದವರೇ. ಈಗ ಯಡಿಯೂರಪ್ಪ ಅವರ ಪ್ಲಾನ್ ಏನಾಗಿರಬಹುದು? ಸಂಬಂಧ ಕೇಳುವಂತಹ ನೆಪದಲ್ಲಿ ಪಕ್ಷ ಕಟ್ಟುವಂತಹ ನಿರ್ಧಾರವನ್ನ ಕೈಗೊಂಡ್ರ? ಸಂಸದ ಬಿವೈ ರಾಘವೇಂದ್ರ ಮಗನಿಗೆ ಕಲ್ಯಾಣ ಬೆಡಕಿ. ಕಲಬುರಗಿಯ ಖಾಸಗಿ ಹೋಟೆಲ್ನಲ್ಲಿ ನಿಶ್ಚಿತಾರ್ಥ. ಜೂನ್ 4ರಂದು ಬೆಂಗಳೂರಿನಲ್ಲಿ ಮದುವೆ ನಡೆಯುವಂತಹ ಸಾಧ್ಯತೆ. ಕಲಬುರಗಿಯ ಲಿಂಗರಾಜಪ್ಪರ ಮಗಳ ಜೊತೆ ನಿಶ್ಚಿತಾರ್ಥ. ಸಂಸದ ಬಿವೈ ರಾಘವೇಂದ್ರ ಮಗ ಸುಭಾಷ್ ಜೊತೆ ಶ್ರಾವಣ ನಿಶ್ಚಿತಾರ್ಥ. ಎಸ್, ಬಿವೈ ರಾಘವೇಂದ್ರ ಅವರ ಮಗ ಸುಭಾಷ್ ಅವರಿಗೆ ಕಲ್ಯಾಣ ಕರ್ನಾಟಕದ ಹೆಣ್ಣು. ಕಲಬುರಗಿಯ ಖಾಸಗಿ ಹೋಟೆಲ್ನಲ್ಲಿ ಒಂದು ನಿಶ್ಚಿತಾರ್ಥ ನಡೆದಿದೆ. ಜೂನ್ 4ರಂದು ಬೆಂಗಳೂರಿನಲ್ಲಿ ಮದುವೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಯಡಿಯೂರಪ್ಪ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಈಗಾಗಲೇ ಇವತ್ತು ಕಾರ್ಯಕ್ರಮಗಳೆಲ್ಲ ನಿಶ್ಚಯ ಆಗಿದೆ. ಈಗಾಗಲೇ ಮದುವೆ ದಿನಾಂಕ ಫಿಕ್ಸ್ ಆಗಿದೆ. ಸಂತೋಷ, ಖುಷಿ ಇದೆ. ಅದ್ರ ಬಗ್ಗೆ ಸಂತೋಷ ಇದೆ. ಒಳ್ಳೆ ಒಂದು ಸಂಬಂಧ ಇಲ್ಲಿ ಬೆಳೆಸ್ತಾ ಇದ್ದೀವಿ, ಎರಡನೇ ಸಂಬಂಧ. ಅದರಿಂದ ಇಲ್ಲಿ ಸಂಬಂಧ ಜೊತೆಗೆ ಪಕ್ಷ ಬೆಳೆಸೋದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ರಾಜಕೀಯದಲ್ಲಿ ಇದ್ರ ಜೊತೆಗೇನೆ ಸಂಬಂಧ ಜೊತೆಗೆ ರಾಜಕೀಯ ಕೆಲಸ ಮಾಡುವಂಥದ್ದು ಹೆಚ್ಚು ಒತ್ತು ಕೊಡುತ್ತೆ, ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು. ಸಂಬಂಧ ಮಾಡಿದ್ದೇವೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಅದೇ ಅವ್ರ ಮನೆಗೆ ಈಗ ಬಂದಿರೋದು. ನಾಳೆ ಎಲ್ಲರ ಒಂದು ಪ್ರಯತ್ನದಿಂದ ಇನ್ನೊಂದು ಸಂಬಂಧ ಮಾಡ್ತಾ ಇದ್ದೀವಿ. ಈಗಾಗಲೇ ವಿಚಾರ ಅಂತ ಹೇಳಿದ್ರೆ, ನಮ್ಮ ಹಿರಿಯ ಅಣ್ಣ ರಾಘವೇಂದ್ರ ಅವರ ಸುಪುತ್ರ ಸುಭಾಷ್ ಅವರು ಕೂಡ ಇವತ್ತು ಸಂಬಂಧ ಗುಲ್ಬರ್ಗ ನೆಂಟಸ್ತನ ಬೆಳೆಸ್ತಾ ಇರ್ತಕ್ಕಂಥದ್ದು ನಮ್ಗೆ ನಿಜವಾಗ್ಲೂ ಕೂಡ ಸಂತೋಷ ಮತ್ತೆ ಹೆಮ್ಮೆ ತರ್ತಕ್ಕಂಥದ್ದು. ನಮಗೆಲ್ಲ ತಿಳಿದಿದೆ, ಇವತ್ತು ಲಿಂಗರಾಜಪ್ಪ ಪಾಟೀಲ್ರವರು ದೊಡ್ಡ ಕುಟುಂಬ, ಅವ್ರದೇ ಆದಂಥ ಒಂದು ಹೆಸರು ಕೂಡ ಇರ್ತಕ್ಕಂಥದ್ದು. ಒಂದು ಸಂಬಂಧ ಎಲ್ಲರೂ ಕೂಡ ಸಂತೋಷ ತಂದಿದೆ. ವಿಶೇಷವಾಗಿ ನಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.